ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಇವತ್ತಿನ ವಿಶೇಷವಾದಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ಅಪವರ್ತ್ಯಗಳು. ನಾವು ಈಗಾಗಲೇ ಅಪವರ್ತನಗಳ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದರ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಆಲ್ರೆಡಿ ಬಿಡಿಸಿದ್ವಿ. ಸೊ ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ ಇವತ್ತು ಮಲ್ಟಿಪಲ್ಸ್ ಅಂದ್ರೆ ಅಪವರ್ತ್ಯಗಳು ಅಂದ್ರೆ ಏನು, ಏನೆಲ್ಲ ಕೆಲಸ ಮಾಡ್ತವೆ, ಎಲ್ಲಿಂದ ಆರಂಭ, ಇದು ಯಾವ್ಯಾವ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಅಂತ ನಾವು ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಬನ್ನಿ ನಾವೇನ್ ಮಾಡೋಣಪ್ಪ ಅಂದ್ರೆ ಮೊದಲು ತಿಳ್ಕೋಣ ಅಪವರ್ತ್ಯಗಳಂದ್ರೆ ಏನು. ಅಪವರ್ತ್ಯಗಳು ಬಹಳ ಚಂದ ಮತ್ತು ಬಹಳ ಈಸಿ ಇರ್ತಾವ. ಅಪವರ್ತ್ಯಗಳಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ನಾವು ಮಗ್ಗಿ ಅಂತೀವಿ. ಮಗ್ಗಿಗಳು ಅಥವಾ ಗುಣಾಕ ನೆನಪಿರ್ಬೇಕು. ಅಪವರ್ತ್ಯಗಳಂದ್ರೆ ಮಗ್ಗಿಗಳು, ಗುಣಾಕ. ಉದಾಹರಣೆ ನೋಡಮ್ಮ, 5 ಅಪವರ್ತ್ಯಗಳು ಬರಿ ಅಂತಂದ್ರೆ ಸೊ 5 1 5, 5 2 10, 5 3 15, 5 4 20, 5 5 25, 5 6 30, ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತವೆ. ನೆನಪಿರ್ಲಿ, ಎಲ್ಲಿ ತನ ಹೋಗ್ತಾವ ಸರ್? 5 ಹತ್ಲೆ 50 ಕೊನೆನಾ? ನೋ. 5 ಹತ್ಲೆ 50, 5 11 55, 5 12 60, 5 13 60, ಇದೇ ರೀತಿ ಸಾಕ್ತಾ ಹೋಗ್ತವೆ. ಸೊ ಎಲ್ಲಿ ತನ ಅಂದ್ರೆ ಇನ್ಫಿನಿಟಿ ತನ. ಈ ಚಿಹ್ನೆ ನೆನಪಿಟ್ಕೊರಿ, ಅಸಂಖ್ಯ ಅಂತ ಅರ್ಥ. ಅಂದ್ರೆ ಮಗ್ಗಿಗಳು ಈ ಮುಖಾಂತರ ನಿಮ್ಗೆ ಏನ್ ತಿಳಿತಪ್ಪ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಮಗ್ಗಿಗಳು ಅನನ್ಯ, ಅನಂತದವರೆಗೆ ಸಾಗುತ್ತವೆ. ಅಪವರ್ತ್ಯಗಳು ಅನಂತದವರೆಗೆ ಇರ್ತವೆ ಅಂತ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ತಿಳಿತಕ್ಕಂಥ ಪಾಯಿಂಟ್ ನೋಡ್ರಿ, ಇದು ಫಸ್ಟ್ 5 ಅಪವರ್ತ್ಯ ಬರಿ ಅಂದ್ರೆ ಇದು ಫಸ್ಟ್ ನಂಬರ್ ಬರ್ತೀವಿ. ಸೊ ಇಲ್ಲಿ ಏನ್ ತಿಳಿತಂದ್ರೆ 5ಕ್ಕೆ 5 ಸೇಮ್ ಇದೆ. ಏನ್ ಹೇಳಕತ್ತಾರೆ ಅಂದ್ರೆ ಅತಿ ಚಿಕ್ಕ ಅಪವರ್ತ್ಯ ಯಾವಾಗಲೂ ಅದೇ ಸಂಖ್ಯೆ ಆಗಿರ್ತದೆ. ಅಂದ್ರೆ 2 ಮಗ್ಗಿ ತಗೊಂಡ್ರೆ ನಾವು 2 4 6 8 10 ಇವೆಲ್ಲ 2 ಮಗ್ಗಿ. 2 6 12, 2 7 14, 2 8 16 ಕಂಟಿನ್ಯೂ ಹೋಗ್ತಾನೆ ಇರ್ತವೆ. ಇಲ್ಲಿ ನೋಡ್ರಿ, ಈ 2ಕ್ಕೆ 2 ಸೇಮ್ ಐತೆ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಯಾವುದೇ ಸಂಖ್ಯೆಯ ಅತಿ ಚಿಕ್ಕ ಅಪವರ್ತ್ಯ ಅದೇ ಸಂಖ್ಯೆ ಆಗಿರ್ತದ. ಯಾವುದೇ ಸಂಖ್ಯೆ ಅತಿ ದೊಡ್ಡ ಅಪವರ್ತ್ಯ ಹೇಳಲು ಸಾಧ್ಯವಿಲ್ಲ ಅಥವಾ ಅನನ್ಯವಾಗಿರ್ತದ. ನಾನು ಹೇಳ್ತಾ ಇರ್ತದ. ಮತ್ತೆ ಸರ್ ಇವನ್ನೆಲ್ಲ ಎಣಸಕ್ಕಾಗುತ್ತಾ? ಅನಂತದವರೆಗೆ ಇದ್ರೆ ನಮಗೆಲ್ಲ ಎಣಸಕ್ಕಾಗುತ್ತಾ? ಎಣಸಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅಪವರ್ತ್ಯಗಳು ಅಪರಿಮಿತ. ಈ ಪದ ನೆನಪಿಟ್ಕೋಬೇಕು. ಅಪರಿಮಿತ ಅಂದ್ರೆ ಎಣಿಕೆ ಮಾಡಲು ಸಾಧ್ಯವಿಲ್ಲ ಅಂತ ಇದ್ರ ಅರ್ಥ. ಏನ್ ಹೇಳ್ರಿ? ಎಣಿಕೆ ಮಾಡಲು ಸಾಧ್ಯವೇ ಇಲ್ಲ. ಸೊ ನೆನಪಿಟ್ಕೋಬೇಕು ಇವೆಲ್ಲ ಪಾಯಿಂಟ್ಸ್. ಎಣಿಕೆ ಮಾಡಲು ಸಾಧ್ಯವಿಲ್ಲ. ಅಪವರ್ತ್ಯಗಳು ಎಣಿಕೆ ಮಾಡಲು ಸಾಧ್ಯವ್ರೆ. ಅಂದ್ರೆ ಅಪವರ್ತನ ಅಂತ ನಾವು ಟಾಪಿಕ್ ಮಾಡಿದಾಗ ಎಣಿಸ್ಬೋದಾಗಿತ್ತು. 4 ಇದಾವ, 5 ಇದಾವ, 6 ಇದಾವ, 7 ಇದಾವ ಅಂತ ಎಣಿಸ್ತಿದ್ವಿ. ಆದ್ರೆ ಅಪವರ್ತ್ಯಗಳು ಅಪರಿಮಿತ ಅಂದ್ರೆ ಎಣಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿ ಅಪವರ್ತ್ಯಗಳಂದ್ರೆ ಮಗ್ಗಿಗಳು ಅಥವಾ ಗುಣಕಗಳು. ಯಾವುದೇ ಸಂಖ್ಯೆಯ ಮಗ್ಗಿ ಬರಿಬೇಕಂದ್ರೆ ಅದೇ ನಂಬರಿಂದ ಸ್ಟಾರ್ಟ್ ಆಗ್ತದೆ. ಸೊ ಅತಿ ಚಿಕ್ಕ ಅಪವರ್ತ್ಯ ಅದೇ ಸಂಖ್ಯೆ, ಅತಿ ದೊಡ್ಡ ಅಪವರ್ತ್ಯ ಅನನ್ಯ ಅಥವಾ ಅನಂತ ಆಗಿರ್ತದ. ಮತ್ತೆ ಆ ಸಂಖ್ಯೆಗಳನ್ನ ನಾವು ಅಪವರ್ತ್ಯಗಳನ್ನ ನಾವು ಎಣಿಸಲು ಸಾಧ್ಯವಿಲ್ಲ. ಮತ್ತೆ ಇನ್ನೊಂದು ವಿಶೇಷವಾದಂಥ ಪಾಯಿಂಟ್, ಮುಖ್ಯವಾದ ಪಾಯಿಂಟ್ ಅಂದ್ರೆ ಯಾವುದೇ ಸಂಖ್ಯೆಯ ಮಗ್ಗಿ ಆ ಸಂಖ್ಯೆಯ ಸಮ ಅಥವಾ ದೊಡ್ಡದಾಗಿರುತ್ತದೆ. ನೋಡ್ರಿ, ಇದಕ್ಕೆ 5ಕ್ಕೆ 5 ಸಮ ಇದೆ, ಮತ್ತೆ 5ಕ್ಕಿಂತ ದೊಡ್ಡದು 10 ದೊಡ್ಡದು, 15 ದೊಡ್ಡದು, 20 ದೊಡ್ಡದು, 25 ದೊಡ್ಡದು, 30 ದೊಡ್ಡದು. ಈ ಪಾಯಿಂಟ್ ತಿಳ್ಕೊಬೇಕು. ಅಂದ್ರೆ ಯಾವುದೇ ಒಂದು ಸಂಖ್ಯೆ, ಕೊಟ್ಟ ಸಂಖ್ಯೆಯ ಮಗ್ಗಿ ಆ ಸಂಖ್ಯೆಗೆ, ಆ ಮಗ್ಗಿಗೆ ಸಮನಾಗಿದೆ ಅಥವಾ ಹೆಚ್ಚಾಗಿರುತ್ತದೆ. ಅಂದ್ರೆ ಕಡಿಮೆ ಇರೋದಿಲ್ಲ. ಸ್ವಲ್ಪ ತಿಳ್ಕೊಡ್ರಿ ಪಾಯಿಂಟ್. ಸೊ ನಾನು ಇಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದೆಪ್ಪ ಅಂದ್ರೆ ಮೊದಲು ಅಪವರ್ತ್ಯಗಳಂದ್ರೆ ಏನು, ಕೊಟ್ಟ ಸಂಖ್ಯೆಯ ಮಗ್ಗಿಗಳೇ ಆ ಸಂಖ್ಯೆಯ ಅಪವರ್ತ್ಯಗಳು, ಅಥವಾ ದತ್ತ ಸಂಖ್ಯೆಯ ಮಗ್ಗಿಗಳೇ ಆ ಸಂಖ್ಯೆಯ ಅಪವರ್ತ್ಯಗಳು ಅಂತ ಹೇಳಿದೆ. ಮತ್ತೆ ಅತಿ ಚಿಕ್ಕ ಅಪವರ್ತ್ಯ ಏನಾಗಿರುತ್ತೆ ಅಂತ ಹೇಳಿದೆ, ಅದೇ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿದೆ. ಮತ್ತೆ ಅತಿ ದೊಡ್ಡ ಅಪವರ್ತ್ಯ ಏನಾಗಿರುತ್ತೆ ಅಂತ ಹೇಳಿದೆ, ಅನಂತ. ಅಂದ್ರೆ ಇದರ ಅರ್ಥ ಅನಂತ, ಅನನ್ಯ, ಹೇಳಲು ಸಾಧ್ಯವಿಲ್ಲ ಅಂತ ಅರ್ಥ. ಸೊ ದೊಡ್ಡದು. ಮತ್ತೆ ಎಣಿಸಲು ಸಾಧ್ಯವಿಲ್ಲ, ಮಗ್ಗಿಗಳನ್ನ ಎಣಿಸಲು ಸಾಧ್ಯವಿಲ್ಲ, ಅದಕ್ಕೆ ಅಪರಿಮಿತ ಅನ್ನೋ ಪದವನ್ನ ಬಳಸಿದೆ ವಿಶೇಷವಾಗಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಆ ಎಲ್ಲಾ ಸಂಖ್ಯೆ, ಯಾವುದೇ ಸಂಖ್ಯೆಯ ಮಗ್ಗಿ ತಗೊಳ್ರಿ ಆ ಸಂಖ್ಯೆಗಿಂತ ಸಮ ಇರ್ತದೆ, ಇಲ್ಲ ದೊಡ್ಡದಾಗಿರ್ತದೆ ಅಂತ ಹೇಳಿದೆ. ಕ್ಲಿಯರ್? ಇವೆಲ್ಲ ಪಾಯಿಂಟ್ಸ್ ಮಗ್ಗಿಗಳ ಮೇಲೆ, ಅಪವರ್ತ್ಯಗಳ ಮೇಲೆ. ಯಾವುದೇ ಒಂದು ಮಗ್ಗಿ ತಗೊಳ್ರಿ, ಯಾವುದ್ರದ್ದೇ ಮಗ್ಗಿ ಬರಲಿ. ಮತ್ತೆ ಇದರಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಸಿಂಪಲ್. 7ರದ್ದು ಏನ್ ಕೇಳ್ಬೋದ್ರೆ 7ರ ಮೊದಲ 2 ಮಗ್ಗಿಗಳನ್ನು ಬರಿ ಅಂತ ಹೇಳ್ಬೋದು, ಅಥವಾ 7ರ ಮೊದಲ 2 ಅಪವರ್ತ್ಯಗಳು ಬರಿ ಅಂತ ಹೇಳ್ಬೋದು, 7ರ ಮೊದಲ 2 ಗುಣಕಗಳು ಬರಿ ಅಂತ ಹೇಳ್ಬೋದು.
ಮಗ್ಗಿಗಳು ಬರಿ ಅಂದ್ರು ಒಂದೇ, ಗುಣಾಕ ಬರಿ ಅಂದ್ರು ಒಂದೇ, ಅಪವರ್ತಗಳನ್ನು ಬರಿ ಅಂದ್ರೆ 7 2 ಬರಿ ಅಂದ್ರೆ 7 1 7 7 2 16. ಅಥವಾ ಕ್ವಶನ್ ಚೇಂಜ್ ಮಾಡುವಾಗ 8ರ ಮೊದಲ 5 ಅಪವರ್ತಗಳನ್ನು ಬರೆಯಿರಿ. 8ರ ಮೊದಲ 5 ಅಪವರ್ತ ಅಂದ್ರೆ 8 5 ಮಗ್ಗಿ ಬರೀಬೇಕು. 8 1 8 8 2 16 8 3 24 8 4 32 8 5 40. ಈ ರೀತಿ ಕ್ವಶನ್ಗಳನ್ನ ಯಾವ ರೀತಿ ಫ್ರೇಮ್ ಮಾಡ್ತಾವೋ ನಾವು ಆ ರೀತಿ ಅಚ್ಚುಕಟ್ಟಾಗಿ ಉತ್ತರವನ್ನ ಬಿಡಿಸಲಿಕ್ಕೆ ನಾವು ಶುರು ಮಾಡಬೇಕು. ಬನ್ನಿ ಹಾಗಾದ್ರೆ ಈ ಟಾಪಿಕ್ ಮೇಲೆ ನವೋದಯಕ್ಕಾಗ್ಲಿ, ಸೈನಿಕಕ್ಕಾಗ್ಲಿ, RMSಗಾಗ್ಲಿ ವರ್ಷದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದನ್ನ ಕೇಳಿದ್ದೇನೆ, ಹೀಗೆ ಕೇಳಿದ್ದೇನೆ ಅಂತ ನಾವು ಏನ್ ಮಾಡಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿಲ್ಲ, ಸರಿಯಾಗಿ ಗಮನ ಕೊಡ್ಬೇಕು. ಬನ್ನಿ, ಮಲ್ಟಿಪಲ್ಸ್ ಅಂಡ್ ಫ್ಯಾಕ್ಟರ್ಸ್. ನಾನು ಫ್ಯಾಕ್ಟರ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಶೇಷವಾಗಿ 2 ವಿಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಯಾರೆಲ್ಲ ಅದ ಟಾಪಿಕ್ ನೀವು ಕೇಳೇ ಇಲ್ಲ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ಸಿಂಧನೂರ್ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಗಳು ಉಚಿತವಾಗಿ ಸಿಗ್ತವೆ. ಪ್ರತಿಯೊಂದು ವಿಡಿಯೋಗಳನ್ನು ನೀವು ಏನು ಮಾಡೋದಪ್ಪ ಅಂದರೆ ಶುರು ಮಾಡ್ಬೋದು. ಬನ್ನಿ, ಮೊದಲನೇ ಪ್ರಶ್ನೆ ನೋಡಿರಿ. ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಯ್ತು, JNVST ನವೋದಯ ಅಂತ. JNVST ಅಂದರೆ ನವೋದಯ ಶಾಲೆಯವರು ನಡೆಸ್ತಕ್ಕಂಥ ಪರೀಕ್ಷೆ ಹೆಸರದು JNVST. ನಾವು 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, 7ರ ಪ್ರಶ್ನೆ ನಂಬರ್ 1, 7ರ ಮೊದಲ 4 ಅಪವರ್ತ್ಯಗಳ ಮೊತ್ತ ಎಷ್ಟು? ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 4 ಮಲ್ಟಿಪಲ್ಸ್ ಆಫ್ 7? ಇದು ಮಲ್ಟಿಪಲ್ಸ್ ಅಂದ್ರೆ ಮಗ್ಗಿ, ಎದ್ರದ್ದು 7ರದ್ದು ಎಷ್ಟು ಬೇಕು? ಕೇವಲ 4, ಫಸ್ಟ್ 4 ನೋಡ್ರಿ. ಮೊದಲ 4 ಬೇಕು, 7ರ ಮಗ್ಗಿ ಮೊದಲ 4 ಇರಬೇಕು. ಅವುಗಳನ್ನ ಮೊತ್ತ ಮಾಡೋದು, ಮೊತ್ತನ ಕೂಡಿಸ್ಬೇಕಂತ ನೋಡಂಬ್ರಿ. ನಾವು ಚಂದ್ರಿ 7 1 7 7 2 14 7 3 21 7 4 28 ಇವೆಲ್ಲ 7ರ ಮಗ್ಗಿ ಮೊದಲ 4 7ರ ಮಗ್ಗಿ ಬರ್ಕೊಂಡಿದೆ. ಅವುಗಳನ್ನ ಮೊತ್ತ ಮಾಡು, ಸಮ್ ಮಾಡು. ಸಮ್ ಅಂದ್ರೆ ಕೂಡಿಸು. ಬರೀ 7 4 11 11 1 12 12ಕ್ಕೆ 8 ಸೇರಿಸಿದ್ರೆ 20. ಇಲ್ಲಿ 2 ಕ್ಯಾರಿ 1 0 2 2 4 4 2 6 6 1 7. ನಮ್ಮ ಮೊತ್ತ 70. ಸರಿಯಾದ ಆಯ್ಕೆ ಎ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಲ್ಲಿ ಯಾವುದೇ ಹುಡುಕ್ಬೇಕು? 70 ನಮಗೆ ಆಪ್ಷನ್ ಬಿ ಅಲ್ಲಿ ಸರಿಯಾದ ಉತ್ತರವಿದೆ. ನಿಮಗೆ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾರಿಗೆಲ್ಲ ಡೌಟ್ ಬರ್ತತೆ, ಯಾರೆಲ್ಲ ತಿಳಿಯಲ್ಲ, ವಿಡಿಯೋವನ್ನ ಸ್ಟಾಪ್ ಮಾಡಬೇಕು, ಮತ್ತೆ ಮತ್ತೆ ನೋಡ್ಬೇಕು, ಮತ್ತೆ ಹಿಂದೆ ಕೂಡಿಸಿ ನೋಡ್ತಾ ಹೋಗ್ಬೇಕು, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಂಬರಿ. ಕ್ವಶನ್ ನಂಬರ್ 2 ಮತ್ತೆ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಈ ಕ್ವಶನ್ ಯಾವ ಎಕ್ಸಾಮ್ ಅಲ್ಲಿ ಬಿದ್ದಿದೆ ಅಥವಾ ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಂತ ನೋಡ್ಬೇಕು. AISSEE ಅಂದ್ರೆ ಆಲ್ ಇಂಡಿಯಾ ಸೈನಿಕ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ, ಅಂದ್ರೆ ಸೈನಿಕ್ ಸ್ಕೂಲ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕಾಮನ್ ಮಲ್ಟಿಪಲ್ ಆಫ್ ಬೋತ್ 12 and 15? ಅಂದ್ರೆ ನೋಡ್ರಿ, ಸಾಮಾನ್ಯ ಯಾವುದು 12 ಮತ್ತು 15ರ ಎರಡರ ಸಾಮಾನ್ಯ ಅಪವರ್ತ್ಯವಾಗಿದೆ. ಅಪವರ್ತ್ಯ ಮಗ್ಗಿ ಆಗಿದೆ. 12ರಾಗ ಇರ್ಬೇಕು, 15ರಾಗ ಇರ್ಬೇಕು ಆ ಮಗ್ಗಿ. ನೋಡಂಬರ್ರಿ, ಈ 30 ಆಪ್ಷನ್ ಇದಾಗ 30 ಐತೆ. ಈ 30 12ರ ಮಗ್ಗೆಗೂ ಬರ್ಬೇಕಂತ, 15ರ ಮಗ್ಗೆಗೂ ಬರ್ಬೇಕಂತ. ಸ್ವಲ್ಪ ಯೋಚನೆ ಮಾಡ್ರಿ. 15ರ ಮಗ್ಗೆಗೆ ಐತೆ, 15ರಲ್ಲಿ 30, ಆದ್ರೆ 12ರ ಮಗ್ಗೆಗೆ ಐತ್ಯಾ? ಇಲ್ಲ. ಅದಕ್ಕಾಗಿ ಆಪ್ಷನ್ ಎ ಬರೋದಿಲ್ಲ. ಇಲ್ಲಿ ಬರ್ರಿ, 45ಕ್ಕೆ ನೋಡ್ರಿ, 12ರ ಮಗ್ಗೆ 45 ಇಲ್ಲ. ಯಾಕ? 12 4 48 ಅಂದ್ರೆ ಇದಿಲ್ಲ. ಆದ್ರೆ 15 3 45 ಅಂದ್ರೆ 15ರಾಗ ಐತೆ, 12ರಾಗಿಲ್ಲ. ಹಾಗಾಗಿ ಬರೋಲ್ಲ. ಅವ್ರು ಯಾಕೆ ಬರಲ್ಲ? ಸಾಮಾನ್ಯ, 2ರ ಸಾಮಾನ್ಯ ಅಪವರ್ತವಾಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ? 60 ಇದೆ. ನೋಡ್ರಿ, ಇದು 12 ಮತ್ತು 15ರ ಎರಡರಲ್ಲಿ ಬರ್ತದ. ನೋಡಂಬರಿ, ಈ 60 ಅನ್ನೋದು 12ರ ಮಗ್ಗೆಲಿದೆ, 12 5 60. ಅದೇ ರೀತಿ 15ರಲ್ಲಿದೆ, 15 4 60. ಹಾಗಾಗಿ ನಮ್ಮ ಉತ್ತರ 60 ಸರಿಯಾಗ್ತದೆ. ಅದೇ ರೀತಿ ಆಪ್ಷನ್ ನೋಡಂಬರಿ ಡಿ, 12ರ ಮಗ್ಗೆ 75 ಐತಾ? ನೋ, ಸಾಧ್ಯನೇ ಇಲ್ಲ. ಯಾಕಂದ್ರೆ 12 6 72. ಇಲ್ಲ. ಅದು 15 5 75 ಐತೆ. ನಮ್ಮ ಕ್ವಶನ್ ಏನಾಗಿತ್ತು? ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳಲ್ಲಿ ನಮ್ಮ ಉತ್ತರ ಇರಬೇಕಾಗಿತ್ತು. ಹಾಗಾಗಿ ಇದು ಬರೋದಿಲ್ಲ. ನಮ್ಮ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು. ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಕೊಟ್ಟ 4 ಆಯ್ಕೆಗಳಲ್ಲಿ 2 ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಮಗ್ಗಿ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ 60. ನೋಟ್ ಡೌನ್ ಮಾಡ್ಕೊಳ್ರಿ.
ಸೊ ಈ ಪ್ರಶ್ನೆಯನ್ನು ನೀವು ನೋಟ್ ಡೌನ್ ಮಾಡಿರ ಅನ್ಕೊಂಡಿದ್ದೀನಿ. ಸಾಮಾನ್ಯ ಅಪವರ್ತ್ಯ ಅಂದ್ರೆ ಕೊಟ್ಟಂತ ಎರಡು ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಮಗ್ಗಿ ಆಗಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಕ್ವಶನ್ ನಂಬರ್ 3 ಏನಿದೆ, ಇದು ಎಲ್ಲಿ ಕೇಳಿದ್ದಾರೆ? ಫಸ್ಟ್ ನೀವು ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕಂದ್ರೆ ಈ ಪ್ರಶ್ನೆ ಎಲ್ಲಿ ಬಂದಿದೆ ನೋಡ್ರಿ. ಮೊರಾರ್ಜಿ ದೇಸಾಯಿ ಮತ್ತು ಏಕಲವ್ಯ ಪರೀಕ್ಷೆ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಬನ್ನಿ, ಯಾವುದೇ ಶೂನ್ಯವಲ್ಲದ ಸ್ವಾಭಾವಿಕ ಸಂಖ್ಯೆಯ ಒಟ್ಟು ಅಪವರ್ತ್ಯಗಳ ಸಂಖ್ಯೆಯು ಅಂತ ಹೇಳಿದ್ದಾರೆ. ಏನು ಪ್ರಶ್ನೆ ಏನು? ದ ಟೋಟಲ್ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ ಎನಿ ಗಿವನ್ ನಾನ್ ಝೀರೋ ನ್ಯಾಚುರಲ್ ನಂಬರ್ ಈಸ್ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಸೊನ್ನೆ ಅಲ್ಲದ, ನೋಡ್ರಿ, ಯಾವುದೇ ಶೂನ್ಯವಲ್ಲದ ಸ್ವಾಭಾವಿಕ ಸಂಖ್ಯೆ ಅಂತ, ಸೊನ್ನೆ ಆಗಿರದಂತಹ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಈಗ ಬಹಳಷ್ಟು ನಂಬರ್ ಅದಾವ. 1 2 3 4 5 6 7 ಸಾಕಷ್ಟು ನಂಬರ್ ಅದಾವ. ಆದ್ರೆ ಅವ್ರೇನ್ ಹೇಳಿದಾರ? ಸೊನ್ನೆಯನ್ನ ಹೊರತುಪಡಿಸಿ, ಸೊನ್ನೆಯನ್ನ ಬಿಟ್ಟು, ಯಾವುದೇ ಶೂನ್ಯವಲ್ಲದ ಸೊನ್ನೆಯನ್ನು ಬಿಟ್ಟು ನೀವು ಯಾವುದೇ ಒಂದು ನಂಬರ್ ತಗೊಂಡು ನಾನು ಏನ್ ಮಾಡ್ತೀನಿ, ಇದು ಯಾವುದೇ ಬೇಡ, ಒಂದು 8 ತಗೊಂತೀನಿ. 8 ಈ ಸ್ವಾಭಾವಿಕ ಸಂಖ್ಯೆ ತಗೊಂಡು ಒಟ್ಟು ಅಪವರ್ತ್ಯಗಳು ಅಂದ್ರೆ ಒಟ್ಟು ಗುಣಗಳು, ಒಟ್ಟು ಮಗ್ಗಿಗಳು. ನಾನು ಸ್ಟಾರ್ಟಿಂಗ್ ಹೇಳಿದೆ ಮಗ್ಗಿಗಳು ಹೇಳ್ಬೇಕಾದ್ರೆ ನೋಡ್ರಿ, ಹೇಳಿದೆ ನೋಡ್ರಿ. ಸೊ ಏನ್ ಹೇಳಿದೆ ನಾನು? ನೋಡ್ರಿ, ಮಗ್ಗಿಗಳು ಅನನ್ಯದವರೆಗೆ ಸಾಕ್ತಾವಂತ ಹೇಳಿದೆ. ಅಂದ್ರೆ ಎಣಸಕ್ಕೆ ಆಗಲ್ಲ, ಅಪರಿಮಿತ, ಎಣಿಕೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ನಮ್ಮ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ, ಈ ಪ್ರಶ್ನೆಗೆ ನಮ್ಮ ಉತ್ತರ ಅಂದ್ರೆ ಒಂದು ಮಗ್ಗಿ ತಗೊಂಡ್ರೆ 10 ಇರ್ತಾವ ಮಗ್ಗಿ? ಸಾಧ್ಯನೇ ಇಲ್ಲ. ಅಥವಾ 100 ಇರ್ತಾವ? 100ಕ್ಕಿಂತ ಹೆಚ್ಚಿರ್ಬೋದು, 100ಕ್ಕಿಂತ ಹೆಚ್ಚೇ ಇರ್ತಾವ. 10 ಇಲ್ಲ ಅಂದ್ರೆ 100 ಕೂಡ ಹಾಕಲ್ಲ. 100 ಇದ್ರೆ ನಾವು ಎಣಿಸ್ಬಿಡ್ತೀವಿ, 10 ಇದ್ರೂ ಕೌಂಟ್ ಮಾಡ್ಬೋದು, 100 ಇದ್ರೂ ಕೌಂಟ್ ಮಾಡ್ಬೋದು. ಇದು ಬರಲ್ಲ. ಫೈನೈಟ್ ಅಂದ್ರೆ ಎಣಿಸಕ್ಕಾಗತ್ತಾ? ಅಂದ್ರೆ ಎಣಿಸ್ಬೋದು ಅಂತ ಹೇಳಕತ್ತ? ನೋ. ಇನ್ಫೈನೈಟ್, ಅಪರಿಮಿತ, ಅಪರಿಮಿತ, ಅನಂತ. ನೋಡಿ, ಇದು ಸರಿಯಾಗುತ್ತೆ. ಅಂದ್ರೆ ಯಾವುದೇ ಒಂದು ಸಂಖ್ಯೆಗೆ ಮಗ್ಗಿಗಳು ಎಷ್ಟಿರ್ತವೆ ಅಂದ್ರೆ ಎಣಿಸಲು ಸಾಧ್ಯವಿಲ್ಲ. ಆ ಪದಕ್ಕೆ ಎಣಿಸಲು ಸಾಧ್ಯವಿಲ್ಲ ಅನ್ನೋದಕ್ಕೆ ನಾವು ಹೇಳ್ತೀವಿ ಅಪರಿಮಿತ ಅಂತ ಪದ ಬಳಸ್ತೀವಿ. ಸೊ ನೆನ್ಪಿಟ್ಕೋಬಹುದು, ಅಪರಿಮಿತ ಅಂದ್ರೆ ಎಣಿಕೆ ಮಾಡಲು ಸಾಧ್ಯವಿಲ್ಲ ಅಥವಾ ಅನಂತದವರೆಗೆ ಸಾಕ್ತವ. ಸೊ ನಮ್ಮ ಉತ್ತರ ಆಪ್ಷನ್ ಡಿ, ಇನ್ಫೈನೈಟ್. ಸೊ ಅವ್ರು ಹೇಳದ ದ ಟೋಟಲ್ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ ಎನಿ ನಾನ್ ಝೀರೋ ನಂಬರ್, ಎನಿ ಗಿವನ್ ನಾನ್ ಝೀರೋ ನಂಬರ್, ನ್ಯಾಚುರಲ್ ನಂಬರ್, ಸೊನ್ನೆ ಅಲ್ಲದ ಒಂದು ಸಂಖ್ಯೆ, ಸೊನ್ನೆ ಇಲ್ಲದ ಸಂಖ್ಯೆ, ಯಾವುದೇ ಒಂದು ಸಂಖ್ಯೆ ತಗೊಂಡು ನೀವು ಏನ್ ಮಾಡಿದ್ರೆ ಅದಕ್ಕ ಮಗ್ಗಿ ನೋಡಿದ್ರೆ ಅದಕ್ಕೆ ಎಷ್ಟು ಇರ್ತಾವ್ರೆ? ಇನ್ಫೈನೈಟ್ ಇರ್ತಾವಂತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4 ಎಲ್ಲಿ ಕೇಳಿದಾರೆ? ಫಸ್ಟ್ನೇ ಕೆಲಸ ಇದು RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಬರ್ರಿ, ಅಂದ್ರೆ ನಾವು ಈಗ ನವೋದಯದ ಮೇಲೆ ಒಂದು ನೋಡಿದ್ವಿ, ಸೈನಿಕ ಸ್ಕೂಲ್ ಎಕ್ಸಾಮ್ ಮೇಲೆ ಒಂದು ನೋಡಿದ್ವಿ, ಮೊರಾರ್ಜಿ ಸ್ಕೂಲ್ ಎಕ್ಸಾಮ್ ಮೇಲೆ ನೋಡಿದ್ವಿ, ಅದೇ ರೀತಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆದಂತ RMS ಎಕ್ಸಾಮ್ ಮೇಲೆ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ಸೊ ಫೈಂಡ್ ದ 6th ಮಲ್ಟಿಪಲ್ ಆಫ್ 13 ಅಂದ್ರೆ 13ರ 6ನೇ ಅಪವರ್ತ್ಯವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಐತೆ. ನೋಡ್ರಿ, ಅವ್ರು ಹೇಳೋದ್ರ ಗೊತ್ತಾ? ಜಸ್ಟ್ 13ರ 6ನೇ ಅಪವರ್ತ್ಯ ಏನು? 13ರ 6ನೇ ಅಪವರ್ತ್ಯ ಅಂದ್ರೆ 13ರ 6ನೇ ಮಗ್ಗಿ ಅಂತ ಜಸ್ಟ್ ಗುಣಿಸ್ಬೇಕು. 13 6 78. ಸೊ ನಮ್ಮ ಉತ್ತರ 65 ಬರಲ್ಲ, 91 ಇಲ್ಲ, 78 ಸರಿಯಾದ ಉತ್ತರ. 52 ಬರಲ್ಲ. ಕ್ವಶನ್ ಅರ್ಥ ಮಾಡಿಬೇಕಷ್ಟೇ. 13ರ 6ನೇ ಅಪವರ್ತ್ಯವನ್ನು ಕಂಡಿಡಿದ 13ರ 6ನೇ ಅಪವರ್ತ್ಯ 13 6 78, ಅದನ್ನು ಗುಣಿಸ್ಬೇಕಷ್ಟೇ. ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಂಬರಿ. ಕ್ವಶನ್ ನಂಬರ್ 5 ಈ ಪ್ರಶ್ನೆ ಏನ್ ಹೇಳುತ್ತೆ ಮತ್ತೆ ಎಲ್ಲಿ ಕೇಳಿದಾರೆ ನೋಡಂಬರಿ. JNVST ಅಂದ್ರೆ ನವೋದಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ಏನಿದೆ ಪ್ರಶ್ನೆ? ಇದರಲ್ಲಿ 6, 8 ಮತ್ತು 12ರ ಅತ್ಯಂತ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಲಾಸಾಹ ಯಾವುದು? ಅಂದ್ರೆ 6ರ ಮಗ್ಗಿ, 8ರ ಮಗ್ಗಿ, 12ರ ಮಗ್ಗಿ ಇರಬೇಕು, ಅದು ಸಣ್ಣ ನಂಬರ್ ಆಗಿರ್ಬೇಕು, ಅದು ಯಾವುದು ಅಂತ ಕೇಳ್ತಿದ್ದಾನೆ. ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಇಲ್ಲಿರ್ತಕ್ಕಂಥ 6, 8, 12 ಇದಕ್ಕೆ ಲಾಸಾಹ ಮಾಡ್ಬೇಕಂದ್ರೆ
ನಿಮಗೆ ಲಾಸ ಪಾಠ ಆಗಿರ್ಬೇಕು. ಇದು ಸಹ ಅಪವರ್ತ್ಯ ಮತ್ತು ಅಪವರ್ತನ ಮುಂದಿನ ಭಾಗ ಲಾಸ ಮಾಸ. ಇದರಲ್ಲಿ ಲಾಸ ಹೇಳಮ್ಮ ನೆಕ್ಸ್ಟ್ ನಾ ವಿಡಿಯೋದಲ್ಲಿ ಲಾಸ ಮಾಡಿ ಹೇಳ್ಕೊಡ್ತೀನಿ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ತಗೋಬೇಕು. 2ರಿಂದ 2 3 6, 2 4 8, 2 6 12. ಅದೇ ರೀತಿ ನೆಕ್ಸ್ಟ್ ಅವಿಭಾಜ್ಯ ತಗೋಬೇಕು. ಮತ್ತೆ 2 2 ತಗೋಬೇಕು, 3 ಹೋಗಲ್ಲ, ಹಂಗೆ ಬರ್ಕೋಬೇಕು. 2 2 4, 2 3 6. ಮತ್ತೆ 2 ತಗೋಬೇಕು, 3 3, 2 1, 3 3. ನೆಕ್ಸ್ಟ್ 3 ತಗೋಬೇಕು, 3 3 3, 1 1, 3 3. ಇಲ್ಲಿ ಬಂದಂಥ ಅಪವರ್ತನೀಕರಣಗಳನ್ನು ನಾವೇನು ಮಾಡಬೇಕು, ಗುಣಿಸ್ಬೇಕು. ನಮ್ಮ ಉತ್ತರ ಲಾಸ್ ಆಗಿರುತ್ತೆ. 2 2 4, 4 2 8, 8 3 24. ಸೊ ನಮ್ಮ ಉತ್ತರ ಆಪ್ಷನ್ ಬಿ 24. ಅಂದ್ರೆ 6 8 12 ಅತ್ಯಂತ ಚಿಕ್ಕ ಸಾಮಾನ್ಯ ಅಪವರ್ತನೆ. ಆ 3 ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಮಗ್ಗಿ ಅತಿ ಸಣ್ಣದ ಯಾವ್ದಪ್ಪ ಅಂದ್ರೆ 24. ಸರಿಯಾದ ಉತ್ತರ 24 ಆಗಿರ್ತದೆ. ನೋಟ್ ಡೌನ್ ಮಾಡ್ಕೊಳ್ರಿ. ಬನ್ನಿ, ಈ ಪ್ರಶ್ನೆ ನೀವು ನೋಟ್ ಡೌನ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾಯ್ತಪ್ಪ ಅಂದ್ರೆ ಲಾಸ ಅಂದ್ರೇನು, ಕೊಟ್ಟಂತ ಅಂಕಿಗಳಲ್ಲಿ ಮಗ್ಗಿಗಳನ್ನ ನೋಡ್ಕೋಬೇಕು. 6 ಮಗ್ಗಿ, 8 ಮಗ್ಗಿ, 12 ಮಗ್ಗಿ ಬರ್ಕೊಂಡು ಅದರಲ್ಲಿ ಸೇಮ್ ಇರೋ ನಂಬರಲ್ಲಿ ಮಗ್ಗಿ ಬರ್ತಕ್ಕಂಥ ಸೇಮ್ ಅದು ಸಣ್ಣದಾಗಿರ್ಬೇಕು. ಇದು 24 ಸರಿ ಉತ್ತರ. ಇಲ್ಲಾಂದ್ರೆ ಈ ರೀತಿ ಲಾಸ ಮಾಡ್ಬೇಕಾಗತ್ತಾ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ ಸಂಖ್ಯೆ 6 ಏನಿದೆ ಮತ್ತೆ ಇದರಲ್ಲಿ AISSEE ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 2020ರ ಪ್ರಶ್ನೆ ಆಗಿದೆ. ಬನ್ನಿ ಏನಿದೆ, ದ ಡಿಫರೆನ್ಸ್ ಬಿಟ್ವೀನ್ 5th ಮಲ್ಟಿಪಲ್ ಆಫ್ 9 ಅಂಡ್ ದ 3rd ಮಲ್ಟಿಪಲ್ ಆಫ್ 7. ಏನ್ ಕೇಳಿದಾನೆ, 9ರ 5ನೇ ಅಪವರ್ತ್ಯ ಮತ್ತು 7ರ 3ನೇ ಅಪವರ್ತ್ಯಗಳ ನಡುವಿನ ವ್ಯತ್ಯಾಸ ಅಂತ ಹೇಳ್ತಿದ್ದಾರೆ. 9ರ 5ನೇ ಅಪವರ್ತ್ಯ ತಗೋಬೇಕು ಮತ್ತು 7ರ 3ನೇ ಅಪವರ್ತ್ಯ ತಗೋಬೇಕು. ಅವುಗಳ ನಡುವಿನ ವ್ಯತ್ಯಾಸ ಮಾಡ್ಬೇಕಂತ. ಬರ್ರಿ, 9ರ 5ನೇ ಅಪವರ್ತ ಅಂದ್ರೆ 9 5 45. ಇದು 9ರ 5ನೇ ಅಪವರ್ತನ, ಅದರ ಅಪವರ್ತ್ಯ. 7ರ 3ನೇ ಅಪವರ್ತ್ಯ ಅಂದ್ರೆ 7 × 3 ಮಾಡ್ರಿ, 7 3 21. ಅವ್ರು ಹೇಗಾರ ನಡುವಿನ ವ್ಯತ್ಯಾಸ ಅಂದ್ರೆ 45ರಾಗ 21 ಕಳಿಬೇಕು. ಸೊ 45 21 ಕಳೀರಿ, ಮೈನಸ್ ಮಾಡ್ರಿ, ವ್ಯತ್ಯಾಸ ಕಳಿಬೇಕು. 5ರಾಗ 1 ಹೋದ್ರೆ 4, 4ರಾಗ 2 ಹೋದ್ರೆ 2. ಸೊ ನಮ್ಮ ಉತ್ತರ 24. ಯಾವ ಆಪ್ಷನ್ ಆಗೈತೆ ನೋಡ್ರಿ, ಆಪ್ಷನ್ ಎದಲ್ಲಿ ಸರಿಯಾಗಿದೆ. ನಿಮ್ಗೆ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ನೋಡ್ರಿ ಏನ್ ಕ್ವಶನ್ ಇತ್ತು, ದ ಡಿಫರೆನ್ಸ್ ಬಿಟ್ವೀನ್ 5th ಮಲ್ಟಿಪಲ್ ಆಫ್ 9. 5th ಮಲ್ಟಿಪಲ್ ಆಫ್ 9 ಅಂದ್ರೆ 9 5s are 45 and 3rd multiple of 7 is 3 7s are 21 and the difference is 45 minus 21 is equal to 24. Therefore answer is option A. ಸೊ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಂದ್ರೆ ಜಸ್ಟ್ ಕಳಿಬೇಕು. ಬನ್ನಿ ತದನಂತರ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಪ್ರಶ್ನೆ ಸಂಖ್ಯೆ 7. 7ನೇ ಪ್ರಶ್ನೆ ಏನಿದೆ ಮತ್ತು ಯಾವ ಪರೀಕ್ಷೆಯಲ್ಲಿ ಕೇಳಿದಾರೆ ನೋಡ್ರಿ. ಮೊರಾರ್ಜಿ ದೇಸಾಯಿ ಪರೀಕ್ಷೆ 2023ರಲ್ಲಿ ಕೇಳಿರ್ತಕ್ಕಂಥ ಈ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ 8? ಬಹಳ ಸಿಂಪಲ್ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ, ಏನಿಲ್ಲ ಇಲ್ಲ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 8ರ ಅಪವರ್ತ್ಯವಾಗಿದೆ? ಇಲ್ಲಿ ಕೊಟ್ಟಂತ 4 ಸಂಖ್ಯೆ ಆಪ್ಷನ್ಗಳಲ್ಲಿ ಯಾವ್ದು 8ರ ಮಗ್ಗಿ ಐತೆ ಹುಡುಕ್ಬೇಕು. ಬರ್ರಿ, 8ರ ಮಗ್ಗಿ ಏನಾಕೈತೆ? ಸಾಧ್ಯನೇ ಇಲ್ಲ. 8ರ ಮಗ್ಗಿ ಸ್ಟಾರ್ಟ್ ಆಗದೆ 8ರಿಂದ. ಸೊ ಬನ್ನಿ, 8ರ ಮಗ್ಗಿ 12 ಐತೆ? ಸಾಧ್ಯನೇ ಇಲ್ಲ. 8 2 16, 8 1 8, 8 2 16 ಅಂತ 12 ಬರುತ್ತಾ? ಸಾಧ್ಯ ಇಲ್ಲ, ಬರೋದಿಲ್ಲ. ನೋಡ್ರಿ, 8ರ ಮಗ್ಗಿ 68 ಐತೆ? ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ, 8 8 64 ಇದೆ, 68 ಇಲ್ಲ. ಬನ್ನಿ ಸರ್, ಹಂಗಾರೆ 96 ಐತೆ ಸರ್. 8 10 80 ಕೇಳಿದ್ವಿ, ಮತ್ತಿದ ಸರ್ 96. ಹೌದಮ್ಮ, 8 11 88, 8 12 96 ಅಥವಾ 12 8 96. ಸೊ 96 ಅನ್ನೋದು 8ರ ಅಪವರ್ತ್ಯವಾಗಿದೆ. ಸೊ ನಮ್ಮ ಉತ್ತರ ಆಪ್ಷನ್ ಡಿ. ಅದೇ ಹೇಳಿದ್ನಲ್ಲ ಸರ್, ನಾವು ಬರೀ 8 10 80 ತನಕ ಕಲ್ತೀವಿ, ಮುಂದೆ ನಂಬರ್ ಹೆಂಗೆ ಗೊತ್ತಾಗುತ್ತೆ? ಅದೇ ಹೇಳಿದ್ನಲ್ಲ, ಮಗ್ಗಿಗಳು ಅನನ್ಯವಾಗಿವೆ, ಅನಂತದವರೆಗೆ ಸಾಗುತ್ತವೆ ಮತ್ತು ಅಪರಿಮಿತವಾಗಿವೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ಇದೆ. RMS ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ 2023ರಲ್ಲಿ ಕೇಳಿದ್ದಾರೆ. ಏನ್ ಕ್ವಶನ್ ಐತೆ ನೋಡ್ರಿ. ಎವ್ರಿ ಮಲ್ಟಿಪಲ್ ಆಫ್ ನಾನ್-ಝೀರೋ ನಂಬರ್ ಈಸ್ ಡ್ಯಾಶ್ ದ ನಂಬರ್ ಇಟ್ ಸೆಲ್ಫ್ ಅಂತ ಕೇಳಿದ್ದಾರೆ. ಅಂದ್ರೆ ಏನು, ಒಂದು ಶೂನ್ಯವಲ್ಲದ ಸಂಖ್ಯೆಯ ಪ್ರತಿಯೊಂದು ಅಪವರ್ತ್ಯವು ಆ ಸಂಖ್ಯೆಗಿಂತ ಡ್ಯಾಶ್ ಆಗಿರುತ್ತವೆ ಅಂತ ಹೇಳಿದೆ. ನಾನು ಪಾಯಿಂಟ್ ಹೇಳ್ಬೇಕಾದ್ರೆ ಹೇಳಿದೆ ಒಂದು ಪಾಯಿಂಟ್. ಏನ್ ಹೇಳಿದೆ ನೋಡಂಬರಿ.
ಸೊ ನೋಡಿ, ಯಾವುದೇ ಒಂದು ಮಗ್ಗಿರ್ತಲ್ಲ, ಆ ಮಗ್ಗಿಗಿಂತ ಆ ಸಂಖ್ಯೆಗಿಂತ ಮಗ್ಗಿಗಳು ಅದಕ್ಕೆ ಸಮ ಇರ್ತವೆ ಅಥವಾ ಅದಕ್ಕಿಂತ ದೊಡ್ಡದಾಗಿರ್ತಾವ ಅಂತ ಹೇಳಿದೆ. ಕ್ವಶನ್ ಕೇಳಿದ್ದದೆ, ಒಂದು ಸಂಖ್ಯೆಯ ಅಪವರ್ತ್ಯಗಳು ಏನಾಗಿರ್ತವೆ ಆ ಸಂಖ್ಯೆಗಿಂತ ಅಂದ್ರೆ ಆ ಸಂಖ್ಯೆಗೆ ಸಮ ಆಗಿರ್ತವೆ, ಇಲ್ಲಾಂದ್ರೆ ಏನಾಗಿರ್ತವೆ, ದೊಡ್ಡವಾಗಿರ್ತವೆ, ಹೆಚ್ಚಾಗಿರ್ತವ. ಈಕ್ವಲ್ ಟು 5 ಆರ್ ಗ್ರೇಟರ್ ದನ್ ಅ ನಂಬರ್. ಸೊ ಬನ್ನಿ, ಸೊ ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾವು ಚರ್ಚೆ ಮಾಡೋಣ ಸರಿಯಾಗಿ. ಏನ್ ಕೊಟ್ಟಿದಾರ? ಮೊದಲನೇ ಆಪ್ಷನ್ ಕಡಿಮೆ ಅಂದ್ರೆ ಒಂದು ಶೂನ್ಯವಲ್ಲದ ಸಂಖ್ಯೆ ಪ್ರತಿಯೊಂದು ಅಪವರ್ತ್ಯ ಆ ಸಂಖ್ಯೆಗಿಂತ ಕಡಿಮೆ ಇರ್ತಾವ? ಸಾಧ್ಯನೇ ಇಲ್ಲ. 5ರ ಮಗ್ಗಿ ಬರ್ತೀವಿ ನಾವು, 5, 10, 15, 20 ಸಾಕು, ಮುಂದಕ್ಕದ. ಇದಕ್ಕಿಂತ 5ಗಿಂತ ಕಡಿಮೆ ಇದಾವ? ಬರಲ್ಲ, ಹೋಯ್ತು. ಆಗಿಂತ ದೊಡ್ಡದು ಅಥವಾ ಸಮನಾಗಿ ಅಂದ್ರೇನು? 5ಕ್ಕಿಂತ ದೊಡ್ಡದವ ಮತ್ತು ಸಮನಾಗಿ, ಹೌದಾ? 5ಗಿಂತ ದೊಡ್ಡದವ, 5ರಿಂದ 10 ದೊಡ್ಡದು, 15 ದೊಡ್ಡದು, 20 ಮತ್ತು 5 ಸಮ ಐತೆ ಅಂದ್ರೆ ಆಪ್ಷನ್ ಬಿ ಸರಿ ಆಗ್ತಾ. ದ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅ 5 ಬಟ್ ಆ ನಂಬರ್. ಸೊ ಮತ್ತೆ ಆಪ್ಷನ್ ಸಿ ನೋಡಿ, ಕೇವಲ ಸಮನಾಗಿ ಅಂದ್ರೆ 5 ಸಮ ಆಗ್ಬಿಟ್ಟು ಮತ್ತೆ ಏನಿಲ್ಲ, ಇಲ್ಲ ದುಡ್ಡು ಓದವಲ್ಲ. ಸೊ ಹಾಗಾಗಿ ಇದನ್ನು ಬರಲ್ಲ. ಆ ಸಂಖ್ಯೆಗಿಂತ ಕಡಿಮೆ ಅಥವಾ ಸಮನಾಗಿ, ಆ ಸಂಖ್ಯೆಗಿಂತ ಕಡಿಮೆ ಇರೋದು ತೋರಿಸ್ರಿ, ಇದಕ್ಕಿಂತ ಕಡಿಮೆ ಇಲ್ಲೇ ಇಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಹೋಯ್ತು. ಸೊ ನಮ್ಮ ಉತ್ತರ ಆಪ್ಷನ್ ಬಿ ಸರಿ ಉತ್ತರ. ಅರ್ಥ ಮಾಡ್ಕೊಡ್ರಿ ಸರಿಯಾಗಿ. ಪ್ರಶ್ನೆ ಬಹಳ ಸಿಂಪಲ್ ಆಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಶೂನ್ಯವಲ್ಲದ ಸಂಖ್ಯೆಯು ಪ್ರತಿಯೊಂದು ಅಪವರ್ತ್ಯವು. ಸರ್ ಯಾಕೆ ಶೂನ್ಯವಲ್ಲ ಅಂತ ಕೇಳಕತ್ತಾರ? ಶೂನ್ಯ ಆಗಿದ್ರೆ ಏನಾಕಿತ್ತು ನೆನ್ಬಿಡ್ರಿ, ಶೂನ್ಯ ಮಗ್ಗಿ ಬರೆದ್ರೆ 0 1 ಶೂನ್ಯ, 0 2 ಶೂನ್ಯ, 0 3 ಶೂನ್ಯ, 0 4 ಶೂನ್ಯ ಬರ್ತಾವ. ಮತ್ತೆ ಇನ್ನೇನು ಮಗ್ಗಿ ಬರ್ದಂಗ. ಅದಕ್ಕೆ ಅವ್ರು ಕ್ವಶನ್ ಹೇಳ್ತಾರ, ಶೂನ್ಯವಲ್ಲದ ಸಂಖ್ಯೆ 0ನ್ನು ಬಿಟ್ಟು ಹೊರತುಪಡಿಸಿ ಉಳಿದ ಸಂಖ್ಯೆಗಳಲ್ಲಿ ಪ್ರತಿಯೊಂದು ಅಪವರ್ತ್ಯ ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಮಗ್ಗಿಗಳು ಆ ಸಂಖ್ಯೆ ಏನಾಗಿರ್ತಾವ ಅಂದ್ರೆ ಆ ಸಂಖ್ಯೆ ಸಮ ಇರ್ತಾವ, ಇಲ್ಲಾಂದ್ರೆ ದೊಡ್ಡದಾಗಿರ್ತಾವ. ಸೊ ದೊಡ್ಡದು ಅಥವಾ ಸಮನಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಬನ್ನಿ 9ನೇ ಪ್ರಶ್ನೆ ಹೋಗೋಣ. ಸೊ ಕ್ವಶನ್ ನಂಬರ್ 9 ಏಕಲವ್ಯ ಮತ್ತು ಮುರಾರ್ಜಿ ಪ್ರಶ್ನೆಯಲ್ಲಿ 2018ರಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಸೊ ಕ್ವಶನ್ ಏನಿದೆ ನೋಡ್ರಿ, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಆರ್ ದೇರ್ ಬಿಟ್ವೀನ್ 10 and 30? ಅಂದ್ರೆ 10 ಮತ್ತು 30ರ ನಡುವೆ 4ರ ಎಷ್ಟು ಅಪವರ್ತ್ಯಗಳಿವೆ? 10 ಮತ್ತು 30ರ ನಡುವೆ ಅಂದ್ರೆ ಈಗ 10, 11, 12, 13, 14 ಅಂತ ಹಿಂಗ್ ಬರ್ಕೊಂಡು ಹೋಗಬಾರ್ದು. 30ರ ತನ್ನ ಸಂಖ್ಯೆ ಬರೆಯಬಾರ್ದು. ನಮ್ಗೆ 4ರ ಮಗ್ಗಿ ಬರ್ಕೊಂಬ 4, 8, 12, 16, 18, 20, 24, 28, 32, 36, 40, 44 ಕಂಟಿನ್ಯೂ 4ರ ಮಗ್ಗಿ ಕಂಡಿದ್ವಿ. ಇವೆಲ್ಲ 4ರ ಮಗ್ಗಿ. ಅವ್ರಿಗೆ ಹೇಳ್ಯಾರ 10 ಮತ್ತು 30 ನಡುವೆ 10 ಎಲ್ಲಿ ಚಲೋ ಆತ್ತ? ಇಲ್ಲಿದ್ದ ಚಲೋ ಆತ. ಇದ್ರಾಗ 10 ಇಲ್ಲ ಅಂದ್ರೆ ಇಲ್ಲಿದ್ದ ಹಿಡಿದು ಈ ಲೈನ್ ಆಗ್ತದೆ ನೋಡ್ರಿ, ಇಲ್ಲಿದ್ದ ಹಿಡಿದು 30 ನೋಡಿ, 30 ತನ ಅಂದ್ರೆ 32 ದೊಡ್ಡದಾಕತಿ ಇಲ್ಲಿ ತನ. ಇದ್ರ ನೋಡಿ ಇರ್ತಕ್ಕಂಥ ಮಗ್ಗಿ 12 ಬರುತ್ತಾ, 10ಕ್ಕಿಂತ ದೊಡ್ಡದು 16 ಬರುತ್ತೆ, 18 ಬರುತ್ತೆ, 20 ಬರುತ್ತೆ, 24 ಬರುತ್ತೆ, 28, 32 30ಕ್ಕಿಂತ ದೊಡ್ಡದೈತೆ. ಅವ್ರು ಕೇಳಿದ್ರೆ ಕೇವಲ 30 ಒಳಗೆ ಇರ್ಬೇಕು, 10ರ ಮ್ಯಾಗ ಇರ್ಬೇಕು. ಸ್ವಂತ ಎಷ್ಟು ಅದಾವ? 1, 2, 3, 4, 5, 6 ಮಗ್ಗಿ ಅದಾವ. ಅವ್ರ ಕ್ವಶನ್ ಹೇಳಿದ್ರ 10 ಮತ್ತು 30 ನಡುವೆ 4ರ ಎಷ್ಟು ಅಪವರ್ತ್ಯಗಳಿವೆ ಅಂದ್ರೆ 4ರ ಮಗ್ಗಿ ಕೇವಲ 2, 4, 6 ಮಗ್ಗಿ ಅದಾವ. ಆಪ್ಷನ್ ಯಾವ್ದೈತಿ? ಆಪ್ಷನ್ ಸಿ ಇದೆ. ಅರ್ಥ ಆಯ್ತಾ ಪ್ರಶ್ನೆ? ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಆರ್ ದೇರ್ ಬಿಟ್ವೀನ್ 10 and 30? ಬಿಟ್ವೀನ್ 10 and 30 ದ ಮಲ್ಟಿಪಲ್ಸ್ ಆಫ್ 6. ಹೌದಾ? ಕೇವಲ 4th ಮಲ್ಟಿಪಲ್ಸ್ 6 ಅದಾವ. ಇಷ್ಟೇ ಉತ್ತರ. ಎಲ್ಲಿದ್ದು ಎಲ್ಲಿವರೆಗೆ ಅಂತ ಕೇಳಿದ ನಾವು ಈ ರೀತಿ ಸಂಖ್ಯೆಗಳನ್ನ ಬರ್ಕೋಬೇಕಾಗತ್ತೆ. ಓಕೆ, ಈ ವಿಡಿಯೋದ ಕೊನೆಯ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡೋಣ. ಬನ್ನಿ, ಏನಿದೆ ಕ್ವಶನ್? ದಟ್ ಫಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 4, 5 and 6 is ಅಂದ್ರೆ ಈ ಮೊದಲು ಈ ಪ್ರಶ್ನೆ ಇದೆ JNV ನವೋದಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸರಿಯಾಗಿ ಅಬ್ಸರ್ವ್ ಮಾಡ್ರಿ. 2017 ಕ್ವಶನ್ ನಂಬರ್ 10 ಏನ್ ಹೇಳುತ್ತೆ? 4, 5 ಮತ್ತು 6ರ ಮೊದಲ ಸಾಮಾನ್ಯ ಅಪವರ್ತ್ಯ ಯಾವುದು ಅಂತ ಹೇಳ. ಅಂದ್ರೆ 4ರ ಮಗ್ಗಿ 4 1 4, 4 2 8, 4 3 12, 4 4 16, 4 5 20 ಹಂಗೆ ಹೋಗ್ತಾ ಇರುತ್ತೆ. 5ರ ಮಗ್ಗಿ 5 1 5, 5 2 10, 5 3 15, 5 4 20, 5 5 25, 5 6 30 ಹಂಗೆ ಹೋಗ್ತಾ ಇರುತ್ತೆ. ಹಂಗೆ 6ರ ಮಗ್ಗಿ 6 1 6, 6 2 12, 6 3 18, 6 4 24, 6 5 30, 6 6 36, 6 42 ಹಂಗೆ ಮಗ್ಗಿ ಓದ್ತಿರುತ್ತೆ. ಹೊರಳಕತ್ತಾರ ಇದ್ರಾಗ ಈ 3 ಮಗ್ಗಿ ಒಳಗ ಸಾಮಾನ್ಯ ಅಪವರ್ತ್ಯ, ಸಾಮಾನ್ಯ ಅಂದ್ರೆ 3ರಾಗೂ ಸೇಮ್ ಇರ್ಬೇಕಂತ, ಫಸ್ಟ್ ಇರ್ಬೇಕಂತ. ಯಾವ್ದು ನೋಡಿ ಕೇಳ್ರಿ.
ಈಗ 4 24 28 32 4 ಮ್ಯಾಗ ಹೆಂಗೆ ಇರ್ತಾವ ಇವಿಷ್ಟು ಒಳಗೆ ಸೇಮ್ ಇರ್ತಕ್ಕಂಥ ನಂಬರ್ ಯಾವುದಂತ ನೀವು ಹುಡುಕ್ಯಾಡಿ ಏನು ಮಾಡಬೇಕು ನನಗೆ ಕಾಮೆಂಟ್ ಮುಖಾಂತರ ಉತ್ತರವನ್ನು ಏನು ಮಾಡಬೇಕು ಕಳಿಸ್ಬೇಕು. ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ನಿಮ್ಮ ಉತ್ತರವನ್ನು, ನಿಮ್ಮ ಉತ್ತರ, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ಕಾಮೆಂಟ್ ಮುಖಾಂತರ ಮಾಡಿ ತಿಳಿಸ್ರಿ. ಈ ಪ್ರಶ್ನೆಗೆ ನೀವೇ ಏನು ಮಾಡಬೇಕು ಉತ್ತರವನ್ನು ಹಾಕಬೇಕು. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ನಾನು ಹೇಳ್ತಕ್ಕಂಥ ಪಾಠ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಬೇಕು ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿರಿ. ಸೊ ಇದೇ ರೀತಿ ಹೊಸ ಹೊಸ ನವೋದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸೈನಿಕ ಆಗಿರಲಿ, ಮೊರಾರ್ಜಿ ಆಗಲಿ, RMSಗೆ ಟಾಪಿಕ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡ್ತಾಯಿರಿ, ಮರಿಬೇಡ್ರಿ. ಓಕೆ.